ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ ಸಂಸದರು 6 ಸಂಸದರು 9 ಶಾಸಕರಿದ್ದರು 9 ಸಂಸದರು ಉದ್ಧವ್ ಠಾಕ್ರೆ ಬಣದಲ್ಲಿ. ಅದರಲ್ಲಿ 6 ಶಾಸಕರು 6 ಸಂಸದರು ಮಾಜಿ ಸಿ ಎಮ್, ಈಗ ಹಾಲಿ ಡಿ ಸಿ ಎಮ್ ಆದ ಏಕನಾಥ್ ಶಿಂದೆ ಅವರ ಶಿವಸೇನೆ ಬಣಕ್ಕೆ ಪಕ್ಷಾಂತರ ಮಾಡಿದ್ದಾರೆ. ಒಟ್ಟು ಅಲ್ಲಿ ಏಕನಾಥ್ ಶಿಂದೆ ಬಣದಲ್ಲಿ ಒಟ್ಟು 7 ಸಂಸದರಿದ್ದರು. ಈಗ ಅಲ್ಲಿ 6 ಸಂಸದರ ಜೊತೆಗೆ 13 ಆಗ್ಬಿಡ್ತು. ಈಗ 9 ಸಂಸದರಿದ್ದರು ಶಿವಸೇನೆ ಉದ್ಧವ್ ಠಾಕ್ರೆ ಬಣದಲ್ಲಿ. ಅಲ್ಲಿ 6 ಜನ ಹೋದಕ್ಕೆ 3 ಜನ ಆದರು ಅಷ್ಟೇ. ಆಮೇಲೆ ಈಗ ಬಣ ಗುದ್ದಾಟ ಇದೆ. ಅಧಿಕಾರದಲ್ಲಿರುತ್ತೋ ಅಲ್ಲಿರ್ತಾರೆ ಬಿಡಿ. ಈಗ ಅದೆಲ್ಲ ಮುಖ್ಯ. ನಾನೀಗ ಹೇಳ್ತಿರೋದೇ ಕಾಫಿ. ಕರ್ನಾಟಕದ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪನ್ನ ಮಾಡೋದು ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ. ಕಾಫಿ ಭಾಳ ಒಳ್ಳೆಯದು, ಫಾರಿನ್ಗೆ ಅರ್ಥ ಆಗುತ್ತೆ ಕಾಫಿ. ಅದಕ್ಕೆ ಕಾಫಿ ಬ್ರ್ಯಾಂಡರ್ಸು ಅವರು ಐಷಾರಾಮಿ ಜೀವನ ಮಾಡ್ತಾರೆ. ಫಾರಿನ್ಗೆ ಫಾರಿನ್ ಅರ್ಥ ಆಗುತ್ತೆ. ನೀವು ಕಾಫಿನ ನರೇಂದ್ರ ಮೋದಿ ದಿನಕ್ಕೆ 2 ಬಾರಿ ಕಾಫಿ ಕೊಡ್ತಾರೆ, ಬೆಲ್ಲದ ಕಾಫಿ ಕುಡಿತಾರೆ. ಸೊ ಬೆಲ್ಲದ ಕಾಫಿ ಕುಡೀರಿ. ಏನು ಹೇಳೋಕೆ ಅಂದರೆ, ಕಾಫಿ ಕುಡಿಯೋಕ್ಕೆ ಯಾವ ಸಮಯ ಅಂದಾಗ ನಾವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಬಿಡ್ತೀವಿ. ಅದೇ ಖಾಲಿ ಹೊಟ್ಟೆ ವೈಜ್ಞಾನಿಕ ಸಂಶೋಧನೆ ಪ್ರಕಾರ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬಾರದಂತೆ. ಅದು ಬೆಳಗ್ಗೆ 9:30ರಿಂದ 11:30 ಅಂತೆ. ಬೆಳಗ್ಗೆ 9:00ರಿಂದ 11:30 ಅದು ಟಿಫನ್ ಮಾಡಿ ತಿಂದು ಖಾಲಿ ಹೊಟ್ಟೆಲಿ ಕುಡಿಬಾರ್ದಂತೆ. ಅವು ಕಾಫಿ ಕೂಡ ಶಕ್ತಿ ಬರೋದಂತೆ, ಮೆದುಳು ಚುರುಕಾಗೋದಂತೆ, ಬ್ರೈನು ಇಂಪ್ರೂವ್ ಆಗೋದಂತೆ, ಕೆಲಸ ಮಾಡೋಕ್ಕೆ ಚೈತನ್ಯ ಬಂದ್ಬಿಟ್ಟು ಮತ್ತು ಬುದ್ಧಿ ಚುರುಕಾಗತ್ತೆ, ಬುದ್ಧಿ ಬರುತ್ತೆ, ಮೆದುಳು ಇಂಪ್ರೂವ್ ಆಗುತ್ತೆ, ಚುರುಕಾಗತ್ತೆ ವೈಜ್ಞಾನಿಕ ಸಂಶೋಧನೆ ಪ್ರಕಾರ. ಆಮೇಲೆ ಕ್ಯಾನ್ಸರ್ ಕಮ್ಮಿ ಆಗೋದು ಬರಲ್ಲ. ಆಮೇಲೆ ಅಲ್ಝೈಮರ್ ಅಂತ ರೋಗ ಅದು ಬರಲ್ಲಂತೆ. ಮತ್ತು ಶಕ್ತಿ ಬರ್ತಕ್ಕಂಥ ಇದು ಕಡಿಮೆ ಆಲಸ್ಯ ಕಮ್ಮಿ ಮಾಡುತ್ತೆ, ಶಕ್ತಿ ಹೆಚ್ಚುತ್ತೆ. ಯಾವಾಗ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ, ಸಂಜೆ 4 ಗಂಟೆ ಒಳಗೆ ಕುಡಿದ್ರೆ ಆಲಸ್ಯ ಕಮ್ಮಿ ಮಾಡಿ, ನಿದ್ದೆ ಕಮ್ಮಿ ಮಾಡಿ ಶಕ್ತಿ ಹೆಚ್ಚುತ್ತೆ. ಕಾಫಿ ಪ್ರತಿಯೊಬ್ಬರು ಕುಡಿಲೇಬೇಕು, ಬೆಳಿಗ್ಗೆ ಕುಡಿಬೇಕು ಆಯಿತಾ. ಬೆಳಿಗ್ಗೆ ನಾನು ಭಾಳ ಇಷ್ಟಪಟ್ಟು ಕುಡಿತೀನಿ. ದಿನಕ್ಕೆ 2 ಬಾರಿ ಕುಡಿದ್ರೆ ಆಯುಷ್ಯ ಜಾಸ್ತಿ ಆಗುತ್ತಂತೆ ಬೆಲ್ಲದ ಕಾಫಿ.